ನಾಳೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ತೆರಿಗೆ ಹಣ ಹಂಚಿಕೆ ತಾರತಮ್ಯದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನವದೆಹಲಿಯಲ್ಲಿ ಮಾಡ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ನಿರ್ಮಲಾ ಸೀತಾರಾಮನ್ಗೂ ಕೂಡ ಮುಖ್ಯಮಂತ್ರಿಗಳು ಪತ್ರವನ್ನ ಬರೆದಿದ್ದಾರೆ. ದೆಹಲಿಯಲ್ಲಿ ಹೋರಾಟಕ್ಕೆ ಎಲ್ಲ ಸಂಸದರಿಗೆ ಆಹ್ವಾನವನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ಬಿಜೆಪಿಯ 25 ಸಂಸದರಿಗೂ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ದಾರೆ. ಸಂಸದೆ ಸುಮಲತಾ, ಪ್ರಜ್ವಲ್ ರೇವಣ್ಣಗೂ ಕೂಡ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕದ ರಾಜ್ಯಸಭಾ ಸದಸ್ಯರಿಗೂ ನಾಳೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಸಿದ್ದರಾಮಯ್ಯ ಆಹ್ವಾನವನ್ನ ನೀಡಿದ್ದಾರೆ. ಜಂತರ್ ಮಂತರ್ನಲ್ಲಿ ನಡೆಯುವಂತಹ ಪ್ರತಿಭಟನೆಗೆ ಬರುವಂತೆ ಮನವಿಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸಿದ್ದರಾಮಯ್ಯ ಎಲ್ಲ ಸಂಸದರು, ಲೋಕಸಭೆ ಹಾಗೆ ರಾಜ್ಯಸಭಾ ಸಂಸದರಿಗೆ ಪತ್ರವನ್ನ ಬರೆದಿದ್ದಾರೆ. ನಾಳೆ ಬಹಳ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅನುದಾನ ಹಂಚಿಕೆಯ ವಿಚಾರದಲ್ಲಿ, ತೆರಿಗೆ ಪಾಲಿನ ಹಂಚಿಕೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ. ಇಲ್ಲಿಂದ ಹೋಗುವ ಹಣ ದೊಡ್ಡ ಮೊತ್ತದಿದ್ರೂ ಕೂಡ ಪಾಲನ್ನ ಕೊಡುವಂತಹ ಸಂದರ್ಭದಲ್ಲಿ ಬಹಳ ಕನಿಷ್ಠ ಪ್ರಮಾಣದ ಹಣವನ್ನ ರಾಜ್ಯಕ್ಕೆ ನೀಡಲಾಗ್ತಾ ಇದೆ. ಸೂಕ್ತ ರೀತಿಯಲ್ಲಿ ಮನವಿಯನ್ನ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಕಿ ಅಂಶಗಳ ಸಮೇತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆಯೇ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಂಸದರಿಗೆ, ಬಿಜೆಪಿ ಸೇರಿದಂತೆ ಜೆಡಿಎಸ್ ಹಾಗೆ ಪಕ್ಷೇತರ ಸಂಸದೆಯಾಗಿರುವಂತಹ ಸುಮಲತಾ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಸಿದ್ದರಾಮಯ್ಯ ಅವರ ಈ ಪತ್ರ ದೆಹಲಿನಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ಎಲ್ಲರೂ ಸಾಥ್ ಕೊಡಿ ಅನ್ನುವಂತಹ ಮನವಿನ, ಅಥವಾ ನಿಮ್ ಕೈನಲ್ಲಂತೂ ಸಾಧ್ಯ ಆಗ್ಲಿಲ್ಲ, ಬನ್ನಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂತಹ ರೀತಿಯಲ್ಲಿ ವ್ಯಂಗ್ಯ ಸಂದೇಶವನ್ನ ಪಾಸ್ ಮಾಡುವಂತಹ ಪ್ರಯತ್ನನ ಅಂತ ಹೇಳಿ? ಖಂಡಿತವಾಗೂ ವಿದ್ಯಾಶ್ರೀ, ಏನು ನಾಳೆ ರಾಜ್ಯ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸಂಜೆ ಸಿಎಂ ತೆರಳ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲ ಒಂದು ಸಂಸದರು, ಬಿಜೆಪಿ ಸಂಸದರು, ಜೆಡಿಎಸ್ ಸಂಸದರು, ಜೊತೆಗೆ ಒಂದು ಏನು ಇಂಡಿಪೆಂಡೆನ್ಸ್ ಮಾಡಿರುವಂತಹ ಸುಮಲತಾ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದು ಏನು ನಾಳೆ ನಡೆಯುವಂತ ಒಂದು ಏನು ಪ್ರತಿಭಟನೆ ಇದೆ, ಈ ಒಂದು ಪ್ರತಿಭಟನೆಯಲ್ಲಿ ತಾವು ಕೂಡ ಭಾಗಿಯಾಗಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಒಂದು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಜೊತೆಗೆ ರಾಜ್ಯ ಒಂದು ಬರ ಪರಿಹಾರವನ್ನಾಗಿರ್ಬೋದು ಅಥವಾ ವಿಶೇಷ ಅನುದಾನಗಳಾಗಿರ್ಬೋದು, ಜೊತೆಗೆ ಕಾಮಗಾರಿಗಳು ಕೂಡ ಹಣವನ್ನ ಕೊಡದೆ ತಾರತಮ್ಯ ಮಾಡ್ತಾ ಇದೆ. ಇದರಿಂದ ರಾಜ್ಯದ ಒಂದು ಏನು ಅಭಿವೃದ್ಧಿಗೆ ಕುಂಠಿತ ಆಗ್ತಿದೆ. ಹೀಗಾಗಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಒಂದು ಲೆಕ್ಕಾಚಾರ ಏನಂದ್ರೆ, ಹಿಂದೆ ಕೂಡ ಅವರು ನೇರವಾಗಿ ಬಿಜೆಪಿ ನಾಯಕರ ವಿರುದ್ಧ, ಬಿಜೆಪಿ ಸಂಸದರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಏನು ಬಿಜೆಪಿ ನಾಯಕರು ಯಾರು ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಅಮಿತ್ ಶಾ ಮುಂದೆ ಯಾರು ಕೂಡ ಈ ಒಂದು ರಾಜ್ಯದ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಅನುದಾನ ತರುವ ವಿಚಾರದಲ್ಲಿ ಯಾರು ಕೂಡ ಬಾಯನ್ನು ಬಿಡೋದಿಲ್ಲ. ಆದ್ರೆ ಈಗ ನಾನು ಪತ್ರ ಬರೀತಾ ಇದ್ದೇವೆ, ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದೆ, ಈಗಲಾದ್ರೂ ತಾವು ಬಂದು ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇದು ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರಿಗೆ ಒಂದು ಏನು ಟಕ್ಕರ್ ಕೊಡುವ ಕೆಲಸವನ್ನು ಕೂಡ ಮಾಡಿರುವಂತದ್ದು. ತಾವು ಇಷ್ಟು ವರ್ಷಗಳ ಕಾಲ ಸಂಸದರಾಗಿದ್ರಿ, ಜೊತೆಗೆ ಕೇಂದ್ರ ಸರ್ಕಾರ ತಮ್ಮದೇ ಇದ್ರು ಕೂಡ ಅನುದಾನ ತರುವಲ್ಲಿ ತಾವೆಲ್ಲ ವಿಫಲರಾಗಿದ್ದೀರಾ. ಈಗ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀರಾ ಅಥವಾ ಭಾಗವಹಿಸೋದಿಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿಯೋ ನಿಟ್ಟಿನಲ್ಲಿ ಈ ಒಂದು ಏನು ಪತ್ರವನ್ನು ಬರೆಯುವ ಮೂಲಕ ಅವರ ಒಂದು ಕಾಲೆಳೆಯುವ ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು. ಕಾದ್ ನೋಡಬೇಕು, ಎಲ್ಲ ಸಂಸದರು ನಾಳೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರ ಅಥವಾ ಸರ್ಕಾರದ ಧೋರಣೆ ವಿರುದ್ಧ ಏನು ಬಿಜೆಪಿ ಕೂಡ ನಾಳೆ ಒಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ಆದ್ರೆ ಇಟ್ಕೊಂಡಿರುವಂತದ್ದು. ಹೀಗಾಗಿ ಬಿಜೆಪಿ ಸಂಸದರು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬೆಂಬಲವನ್ನು ರಾಜ್ಯದ ಪರವಾಗಿ, ರಾಜ್ಯದ ಜನರ ಪರವಾಗಿ ನಿಲ್ತಾರ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಈಗ ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾಧವ್ ಅವರು ಇದ್ದಾರೆ. ಸರ್, ಈಗ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಹೋಗಿದೆ, ಅದ್ರ ಜೊತೆಗೆ
ಬಿಜೆಪಿಯ ಸಚಿವರಿಗೂ ಶಾಸಕರಿಗೂ ಅದರ ಜೊತೆಗೆ ಸಂಸದರಿಗೂ ಸಹಿತ ಆಹ್ವಾನವನ್ನ ಕೊಟ್ಟಿದೆ. ಇದನ್ನ ನೀವು ಹೇಗೆ ನೋಡ್ತೀರಾ ಅಂತ? ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗಿದೆ. ಪ್ರೊಟೆಸ್ಟು ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಮ್ಮ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ನಿನ್ನೆ ಪಾರ್ಲಿಮೆಂಟಲ್ಲಿ ಸವಿಸ್ತಾರವಾಗಿ ಬಜೆಟ್ದು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಧೀರ್ ರಂಜನ್ ದಾಸ್ ಚೌಧರಿ ಅವರು ಮಾತಾಡಿದಾಗ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರ ಬಗ್ಗೆ ನಾವು ಕೂಡ ನಮ್ಮ ಪಾರ್ಟಿ, ನಮ್ಮ ಅಧ್ಯಕ್ಷರಿಗೆ, ನಮ್ಮ ಇವ್ರಿಗೆ ಕೇಳ್ಕೊಂಡು ಇದು ಹೆಂಗೆ ಏನು ಮಾಡ್ಬೇಕು ನಿರ್ಣಯ ಸಾಮೂಹಿಕವಾಗಿ ನಾವು ನಿರ್ಣಯ ತಗೋತೀವಿ. ಇಲ್ಲ ಅಂದ್ರೆ ಈಗ ಅವ್ರು ಹೇಳ್ತಿರುವಂತದ್ದು ನಮ್ಮ ತೆರಿಗೆ ನಮ್ಮ ಹಕ್ಕು, ನಾವು ತೆರಿಗೆನ ಕಟ್ತಾ ಇದೀವಿ, ಅದರ ಹಕ್ಕನ್ನ ಅದರ ಪಾಲನ ರಾಜ್ಯ ಸರ್ಕಾರ ಕೇಳ್ತಿದೆ ಅಂತ. ಇಲ್ಲಿ ನೋಡಿ, ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ಇದು ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆನೇ ನಿನ್ನೆ ನಮ್ಮ ಹಕ್ಕಿನ ಬಗ್ಗೆನೇ ನಿನ್ನೆ ಅಧೀರ್ ರಂಜನ್ ದಾಸ್ ಚೌಧರಿ ಅವರು ಪಾರ್ಲಿಮೆಂಟಲ್ಲಿ ಮಾತಾಡಿದಾಗ ಅಲ್ಲಿ ಅವ್ರು ಡೀಟೇಲ್ ಆಗಿ ಹೇಳಿದ್ರು, ಸ್ಟೇಟ್ದೇನು ಟ್ಯಾಕ್ಸ್ ಬರ್ತದೆ 100% ಅದು ಸ್ಟೇಟ್ ಟ್ಯಾಕ್ಸ್ ಇಮಿಡಿಯೇಟ್ಲಿ ವಾಪಸ್ ಹೋಗ್ತಾ ಇದ್ವಿ. ಸೆಂಟ್ರಲ್ ಟ್ಯಾಕ್ಸ್ ಏನಿದೆಯಲ್ಲ ಅದರದ್ದು 41%, 42% ಈ ಫೈನಾನ್ಸ್ ಕಮಿಷನ್ ತಮ್ಮ ಸ್ಟೇಟಿಗೆ ಹೋಗಿ, ಎಲ್ಲ ಸ್ಟೇಟಿಗೆ ಹೋಗಿ ಅವ್ರ ರಿಕ್ವೈರ್ಮೆಂಟ್ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಇಟ್ ಇಸ್ ಸ್ಟ್ಯಾಟ್ಯೂಟರಿ ಬಾಡಿ, ಇದು ಸಪ್ರೇಟ್ ಬಾಡಿ. ಅವ್ರು ಸ್ಟಡಿ ಮಾಡಿ ಅವ್ರು ಡಿಸೈಡ್ ಮಾಡ್ತಾರೆ. ನಾವು ನಮ್ಮ ಸರ್ಕಾರ ತಾರತಮ್ಯ ಮಾಡ್ತಾ ಇಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ. ಈಗ ಸರ್ ನೀವು ಸಹಿತ ಕೇಂದ್ರದಲ್ಲಿ ಇದ್ದೀರಾ, ಅಂದ್ರೆ ದೆಹಲಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ, ಅದು ಬಿಜೆಪಿ ಸರ್ಕಾರದಲ್ಲಿ ಇದ್ದಂಥವ್ರು. ನಿಮ್ಗೆ ಅನ್ಸುತ್ತಾ ಸರ್ ಇಲ್ಲಿ ತಾರತಮ್ಯ ಆಗ್ತಾ ಇದೆನಾ ಅಥವಾ ಇಲ್ವಾ ಅನ್ನುವಂಥದ್ದು? ನೋಡಿ, ಅವು ಫಿಗರ್ ನೋಡಿದ್ರೆ ಮೇಲ್ನೋಟಕ್ಕೆ ತಾರತಮ್ಯ ಆಗಿದೆ ಕಾಣಿಸ್ತದೆ. ಆದರೆ ನಮ್ಮಲ್ಲಿ ಒಂದು ಪಾಲಿಸಿ ಮ್ಯಾಟ್ರ್ ಎಲ್ಲ ರಾಜ್ಯಕ್ಕೆ ಆಗುವಂಥ ನಿರ್ಣಯಗಳು ತಗೋತಾರೆ. ಕೆಲವು ರಾಜ್ಯಕ್ಕೆ ಬಿಜೆಪಿ ಅಥವಾ ಬಿಜೆಪಿ ಸ್ಟೇಟು, ಕಾಂಗ್ರೆಸ್ ಸ್ಟೇಟು ಅಂಥೇಳಿ ಎಂದೂ ತಾರತಮ್ಯ ಮಾಡಲ್ಲ. ನಾನು ನೋಡ್ತಾ ಬರ್ತಾ ಇದ್ದೀನಿ. ಅದಕ್ಕೆ ನೀವು ಇದಕ್ಕೆ ರಾಜಕೀಯ ಮಾಡಲಾರ್ದೆ, ಇದು ನೀವು ರಾಜಕಾರಣ ಮಾಡಬೇಡ್ರಿ, ಯಾರೇ ಇರಲಿ, ಯಾವುದೇ ಪಾರ್ಟಿಯವ್ರು ಹೇಳ್ತೀನಿ, ರಾಜಕಾರಣ ಮಾಡ್ಲಿಕ್ಕೆ ಹೋಗಬಾರ್ದು. ಇದು ನಾವು ಕನ್ವಿನ್ಸ್ ಮಾಡಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಹೇಳಿ ಒಂದು ಮೀಟಿಂಗ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಿದ್ರೆ ಆಗುತ್ತದೆ. ಇದು ಸ್ಟ್ರೈಕ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ. ಇಲ್ಲ, ನೀವು ಹೇಳಿದ್ರೆ ಈಗ ಮೇಲ್ನೋಟಕ್ಕೆ ಫಿಗರ್ಸ್ಗಳನ್ನು ನೋಡಿದ್ರೆ ತಾರತಮ್ಯ ಅನ್ಸುತ್ತೆ ಅಂತ ಅವ್ರು ಪ್ರೊಜೆಕ್ಟ್ ಅದಕ್ಕೆ ಅವ್ರೇನು ಹೇಳಿದಾರಲ್ಲ ಅದನ್ನು ತೊಗೊಂಡು ಬಂದರೆ ನಾವು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಕೂತಿ ಏನಾಗಿದೆ ಚರ್ಚೆ ಮಾಡೋದು ಗೊತ್ತಾಗ್ತದೆ. ಸುಮ್ಮನೆ ನಾವು ಒಂದು ಫಿಗರ್ ಎಲ್ಲನೇ ನಮಗೆ ಗೊತ್ತಿಲ್ಲ, ಒಂದು ಫಿಗರ್ ಹೇಳಿ ಹಂಗಾಗಿದೆ ಅಂತ ಹೇಳಿದಲ್ಲ ಸರಿಯಲ್ಲ. ಉಮೇಶ್ ಜಾಧವ್ ಬಿಜೆಪಿಯ ಸಂಸದರು, ಅವರು ದೆಹಲಿನಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ಅವರಿಗೆ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ರು. ನಾಳೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ನಲ್ಲೇ ಅನುದಾನ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎತ್ತಿರುವಂತಹ ಪ್ರಶ್ನೆಗಳಿಗೆ ಬಹಳ ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಉಮೇಶ್ ಜಾಧವ್ ಹೇಳ್ತಾ ಇದ್ರು. ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ ತೆರಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು ಕಾಂಗ್ರೆಸ್ ಬಲವಾಗಿ ಮಾಡ್ತಾ ಇರುವಂತಹ ಆರೋಪ. ಅದೇ ಕಾರಣಕ್ಕಾಗಿನೇ ನಾಳಿನ ಪ್ರತಿಭಟನೆಗೆ ರಾಜ್ಯದ ಎಲ್ಲ ಸಂಸದರಿಗೆ, ಅದು ಲೋಕಸಭೆ ಇರಬಹುದು, ರಾಜ್ಯಸಭೆ ಇರಬಹುದು, ಅವರಿಗೆ ಪತ್ರವನ್ನ ಬರೆದು ಸಿಎಂ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.